ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ದೀಪಾವಳಿ ಅಮಾವಾಸ್ಯೆ ಈ ವರ್ಷ ಅಂದರೆ 2025ನೇ ಇಸ್ವಿಯಲ್ಲಿ ಯಾವ ದಿನಾಂಕದಂದು ಬಂದಿದೆ, ಜೊತೆಗೆ ದೀಪಾವಳಿ ಅಮಾವಾಸ್ಯೆಯ ಲಕ್ಷ್ಮೀ ಪೂಜೆಯನ್ನು ಯಾವ ಶುಭ ಮುಹೂರ್ತದಲ್ಲಿ ಮಾಡಬೇಕು, ಹಾಗೆ ಎಷ್ಟು ದಿನಗಳ ಕಾಲ ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು ಅಂತ ತುಂಬಾ ಗೊಂದಲಗಳಿದೆ. ಯಾಕಂತ ಹೇಳಿದ್ರೆ ಸೋಮವಾರ ಮತ್ತು ಮಂಗಳವಾರ 2 ದಿನ ಬಂದಿರೋದ್ರಿಂದ ಯಾವ ದಿನ ಲಕ್ಷ್ಮೀ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಪ್ರತಿ ವರ್ಷವೂ ಕೂಡ ದೀಪಾವಳಿ ಅಮಾವಾಸ್ಯೆ ಏನಿದೆ ಅದು ಕಾರ್ತಿಕ ಮಾಸ ಶುರು ಆಗೋದಕ್ಕಿಂತ ಮುಂಚೆನೇ ಬರುತ್ತೆ. ಈ ದೀಪಾವಳಿ ಅಮಾವಾಸ್ಯೆ ದಿವಸ ಧನಲಕ್ಷ್ಮಿ ಪೂಜೆನ ಯಾರು ಮಾಡ್ತಾರೋ, ಹಾಗೆ ಅದರ ಜೊತೆಗೆ ಲಕ್ಷ್ಮೀ ಕುಬೇರ ಪೂಜೆಯನ್ನು ಕೂಡ ಯಾರು ಮಾಡ್ತಾರೋ ಅಂಥವರಿಗೆ ಅಷ್ಟು ಐಶ್ವರ್ಯಗಳು ಪ್ರಾಪ್ತಿಯಾಗತ್ತೆ ಅಂತ ಹೇಳಲಾಗತ್ತೆ. ಹಾಗಾದರೆ ಈ ವರ್ಷ ದೀಪಾವಳಿ ಅಮಾವಾಸ್ಯೆ ಯಾವ ದಿನಾಂಕದಂದು ಬಂದಿದೆ, ಜೊತೆಗೆ ಯಾವ ಸಮಯದಲ್ಲಿ ನಾವು ಧನಲಕ್ಷ್ಮಿ ಪೂಜೆನ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಹಾಗೆ ಯಾವ ದಿನ ನಾವು ಧನಲಕ್ಷ್ಮಿ ಪೂಜೆನ ಮಾಡಬೇಕು ಅನ್ನೋದನ್ನು ಕೂಡ ಇವಾಗ ತಿಳ್ಕೊಳ್ಳೋಣ. ನೋಡಿ, ದೀಪಾವಳಿ ಅಮಾವಾಸ್ಯೆ ಈ ವರ್ಷ 2025ನೇ ಇಸವಿ ಅಕ್ಟೋಬರ್ 21ನೇ ತಾರೀಕು ಮಂಗಳವಾರದ ದಿವಸ ಬಂದಿದೆ. ಆದರೆ ದೀಪಾವಳಿ ಅಮಾವಾಸ್ಯೆ ಲಕ್ಷ್ಮೀ ಪೂಜೆಯನ್ನು 21ನೇ ತಾರೀಕು ಮಾಡೋದ್ರ ಬದಲು 20ನೇ ತಾರೀಕು ಅಂದರೆ ಸೋಮವಾರದ ದಿವಸ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ಇವಾಗ ತಿಳ್ಕೊಳ್ಳೋಣ. ಅಮಾವಾಸ್ಯೆ ತಿಥಿ ಆರಂಭವಾಗುವಂಥದ್ದು ಅಕ್ಟೋಬರ್ 20ನೇ ತಾರೀಕು ಸೋಮವಾರ ಮಧ್ಯಾಹ್ನ 3:44 ಅಮಾವಾಸ್ಯೆ ತಿಥಿ ಆರಂಭವಾಗತ್ತೆ. ಅಕ್ಟೋಬರ್ 21ನೇ ತಾರೀಕು ಮಂಗಳವಾರ ಸಂಜೆ 5:54 ಅಮಾವಾಸ್ಯೆ ತಿಥಿ ಅಂತ್ಯವಾಗತ್ತೆ. ನಮಗೆ ಅಮಾವಾಸ್ಯೆ ತಿಥಿ ಏನಿದೆ ಅದು ಸೋಮವಾರ ಮಧ್ಯಾಹ್ನನೇ ಆರಂಭವಾಗ್ತಾ ಇದೆ. ಹಾಗೆ ಸೂರ್ಯ ಉದಯ ಆಗುವಂತಹ ತಿಥಿ ಏನಿದೆ ಅದು ನಮಗೆ 21ನೇ ತಾರೀಕು ಮಂಗಳವಾರ ದಿವಸನೇ ಇದ್ದರೂ ಕೂಡ ಲಕ್ಷ್ಮೀ ಪೂಜೆಗೆ ತುಂಬಾ ಸೂಕ್ತವಾದಂತಹ ಸಮಯ ಅಂತ ಹೇಳಿದ್ರೆ ಅದು ಸಾಯಂಕಾಲದ ಸಮಯ. ಹಾಗಾಗಿನೇ 20ನೇ ತಾರೀಕು ಸೋಮವಾರದ ದಿವಸ ಧನಲಕ್ಷ್ಮಿ ಪೂಜೆಯನ್ನು ಮಾಡೋದು, ಹಾಗೆ ಲಕ್ಷ್ಮೀ ಕುಬೇರ ಯಂತ್ರದ ಪೂಜೆಯನ್ನು ಮಾಡುವಂಥದ್ದು, ವಾಹನಗಳ ಪೂಜೆ ಆಗಿರ್ಬೋದು, ಆಫೀಸು, ಅಂಗಡಿ, ಕಚೇರಿಗಳ ಪೂಜೆ ಆಗಿರ್ಬೋದು, ಈ ಸೋಮವಾರದ ದಿವಸ ಮಾಡಿದ್ರೆ ತುಂಬಾ ಒಳ್ಳೆಯದು. ಸೊ ಈ ಸೋಮವಾರ ದಿವಸ ನಿಮಗೆ ಪೂಜೆ ಮಾಡೋದಕ್ಕಾಗಲ್ಲ ಅಂತ ಹೇಳೋರು 21ನೇ ತಾರೀಕು ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ಆದರೆ ಅಮಾವಾಸ್ಯೆ ತಿಥಿ ಏನಿದೆ ಮಂಗಳವಾರ ಸಾಯಂಕಾಲ 5:54 ಅಂತ್ಯವಾಗತ್ತೆ. ಅಂತ್ಯ ಆಗೋದಕ್ಕೂ ಮುಂಚೆ ನೀವು ಪೂಜೆನ ಬೇಕಂದ್ರೂ ಮಾಡ್ಕೋಬೋದು, ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಕೂಡ ನೀವು ಧನಲಕ್ಷ್ಮಿ ಪೂಜೆಯನ್ನು ಮಾಡ್ಬೋದು. ಅಥವಾ ಮನೆಯಲ್ಲಿ ಪೂಜೆನೂ ಮಾಡಿ ಆಫೀಸಲ್ಲೂ ಪೂಜೆ ಮಾಡೋಕ್ಕಾಗಲ್ಲ, ಎರಡೆರಡು ಸಮಯ ಅಂತ ಹೇಳಿದ್ರೆ 20ನೇ ತಾರೀಕು ಮನೆಯಲ್ಲಿ ಪೂಜೆ ಮಾಡ್ಕೊಳ್ಳಿ. 21ನೇ ತಾರೀಕು ಆಫೀಸು ಅಥವಾ ಅಂಗಡಿ ಅಥವಾ ವಾಹನಗಳ ಪೂಜೆ ಏನಿದೆ ಅದನ್ನು ಕೂಡ ನೀವು 21ನೇ ತಾರೀಕು ಅಮಾವಾಸ್ಯೆ ತಿಥಿ ಮುಗಿಯೋದಕ್ಕೂ ಮುಂಚೆ ನೀವು ಪೂಜೆಯನ್ನು ಮಾಡ್ಕೊಳ್ಬೋದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಮತ್ತಷ್ಟು ಉಪಯುಕ್ತ ಪೂಜಾ ಮಾಹಿತಿಗಳೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.